ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ಆರೋಪ. ಚುನಾವಣೆಯನ್ನ ರದ್ದು ಮಾಡಿದ ಅಧಿಕಾರಿಗಳು. ಕುಣಿಗಲ್ ತಾಲೂಕಿನ ಸಂತೆ ಮವತೂರು ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ. ಹೌದು, ಸಂತೆ ಮವತೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 11 ಕ್ಷೇತ್ರಗಳು ಹಾಗೂ 1 ಸಾಮಾನ್ಯ ಕ್ಷೇತ್ರಕ್ಕೆ ಮತದಾನ ನಡೀತಾ ಇತ್ತು. ಆದರೆ ಮತದಾನದ ನಡುವೆ ಚುನಾವಣಾಧಿಕಾರಿ ಮತಪೆಟ್ಟಿಗೆಯಲ್ಲಿ ಅಕ್ರಮವಾಗಿ ಬ್ಯಾಲೆಟ್ ಪೇಪರ್ ಹಾಕ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಇದನ್ನ ಗಮನಿಸಿದ ಜೆಡಿಎಸ್ ಕಾರ್ಯಕರ್ತರು ಮತ್ತು ಚುನಾವಣಾ ಏಜೆಂಟ್ಗಳು ತಕ್ಷಣ ತಡೆದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಮತಪೆಟ್ಟಿಗೆಯನ್ನ ಪರಿಶೀಲಿಸಿದಾಗ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಹಾಕಿದ ಬ್ಯಾಲೆಟ್ ಪೇಪರ್ಗಳ ಪತ್ತೆಯಾಗಿದ್ದು, ಈ ಹಿನ್ನೆಲೆ ಸ್ಥಳೀಯರು ಸುನಿಲ್ ಎಂಬುವವರನ್ನ ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ಬಳಿಕ ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ಎಸ್ಪಿ ಪುರುಷೋತ್ತಮ್ ನೇತೃತ್ವದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಚುನಾವಣೆಗೂ ಮುನ್ನವೇ ಕೆಲ ಮತಪತ್ರಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀಡಲಾಗಿತ್ತು ಎಂಬ ಶಂಕೆ ವ್ಯಕ್ತವಾಗಿದ್ದು, ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾದ ಹಿನ್ನೆಲೆ ಸಹಕಾರ ಇಲಾಖೆ ಅಧಿಕಾರಿಗಳು ಕೂಡಲೇ ಚುನಾವಣೆಯನ್ನ ರದ್ದು ಮಾಡಿದ್ದಾರೆ. ಸಂತೆ ಮವತೂರು ಚುನಾವಣೆಯಲ್ಲಿ ಏನು ಮತಪತ್ರಗಳನ್ನ ಹೊರಗಡೆ ಕಳಿಸಿ ಮತಪತ್ರ ಒತ್ತುಬಿಟ್ಟು ಡಬ್ಬದೊಳಗೆ ತಂದಾಕ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡು ಪೊಲೀಸ್ಗೆ ಹಿಡಿದುಕೊಟ್ಟು ಮತಪತ್ರನ ಪೊಲೀಸರಿಗೆ ಕೊಟ್ಟಿದ್ದೀವಿ. ಈ ಮತಪತ್ರನ ಹೊರಗಡೆ ಕಳಿಸಿ ಒಳಗಡೆ ತಂದಾಕ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ CDO ಚುನಾವಣೆನ ರದ್ದುಪಡಿಸಿದ್ದೀನಿ ಅಂತ ಹೇಳಿದ್ದಾನೆ. ಪೊಲೀಸ್ ಅಧಿಕಾರಿಗಳಿಗೆ ಆತ ತಪ್ಪು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಾಗಿದೆ. ಹಾಗಾಗಿ ಅವನ ಮೇಲೆ 170 BNS 173 ಅಡಿನಲ್ಲಿ ಕೇಸ್ ಆಗಬೇಕಾಯಿತು. BNS 174 ನಲ್ಲಿ ಬೇಲೆಬಲ್ ಅಫೆನ್ಸ್ ಅನ್ನು ಹಾಕಿದ್ದಾರೆ. ರಾಜಕೀಯದ ಒತ್ತಡಕ್ಕೆ ಮಣಿದು ಪೊಲೀಸ್ ಅಧಿಕಾರಿಗಳು 173 ಹಾಕಬೇಕು ಅಂತ ಹೇಳಿದ್ರು ಕೂಡ ಮೇಲ್ಪಟ್ಟ ಅಧಿಕಾರಿಗಳು ಹಾಕೂಡ್ದು 174 ಹಾಕಬೇಕು ಅಂತ ಹೇಳ್ಬಿಟ್ಟು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದ್ದಾರೆ. ಮತ್ತೆ ನ್ಯಾಯ ಕೇಳಕ್ಕೆ ಹೋಗಿದ್ದಂತ ನಮ್ಮ ಮೇಲೆ ಕೂಡ ಅವರು 353 ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಏನು ಕೇಸನ್ನು ಹಾಕಿದರೆ, ಇದ್ರ ವಿರುದ್ಧವಾಗಿ ಚುನಾವಣಾ ಅಕ್ರಮದ ಬಗ್ಗೆ ವಿರುದ್ಧವಾಗಿ ನಾಳೆ ಉಚ್ಚಮಾಸಿಗೌಡ ಸರ್ಕಲ್ ಇಂದ ಪೊಲೀಸ್ ಸ್ಟೇಷನ್ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ JDSನ ಬಂದು BJPಯ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ನಾವು ಸರ್ಕಾರಕ್ಕೆ ನ್ಯಾಯ ಸಿಗಬೇಕು, ಮತ್ತೊಮ್ಮೆ ಚುನಾವಣೆ ಆಗಬೇಕು, ನ್ಯಾಯಸಮ್ಮತವಾಗಿರ್ತಕ್ಕಂಥ ಚುನಾವಣೆ ಆಗಬೇಕು, ಆ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ತಗೋಬೇಕು, ಆತನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ನಾಳೆ ಹಮ್ಮಿಕೊಂಡಿದೆ. ಅಲ್ಲ, ಈಗ ಇದೇ ಉದಾಹರಣೆ ಆಯ್ತಲ್ಲ, EVM ಬೇಡ, ಇದು ಬೇಕು, EVM ಮೇಲೆ ಆಗಲ್ವಲ್ಲ, ಮತಪತ್ರ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ಆಗ್ಲಿವಲ್ಲ, ಯಾರು ಬಂದ್ರೆ ಒಳಗಡೆನ ಹೋಗ್ಬೇಕು. ಈ ರೀತಿ EVM ಇಟ್ಟುಕೊಂಡು ಜನ ಈ ರಾಜ್ಯ ಸರ್ಕಾರದ ಮೇಲೆ ಬೇಜಾರಾಗಿದೆ. ಬೃಹತ್ ಬೆಂಗಳೂರು ಚುನಾವಣೆ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಿ 8 ವರ್ಷ ಆಗಿದೆ. ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿ ಇಷ್ಟೊತ್ತಿಗೆ 6 ತಿಂಗಳಾಗಬೇಕು, ಮಾಡೋಕ್ಕಾಗಿಲ್ಲ. ಈ ರೀತಿಯ EVM ಬೇಡ, ಮತಪತ್ರ ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಅಧಿಕಾರ ಹಿಡಿಬೇಕು ಅಂತ ಹೇಳ್ಬಿಟ್ಟು ಇದನ್ನೇನು ಒತ್ತಾಯವನ್ನ ಸರ್ಕಾರದ ಮೇಲೆ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ರೀತಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥದ್ದು ಕುಣಿಗಲಿಂದ ಪ್ರಾರಂಭ ಆಗಿದೆ. ಇದೊಂದು ಉದಾಹರಣೆ. ಈಗ ಕುಟುಂಬ ಯಾರಿಗೆ ಕೆಲಸ ಮಾಡ್ತಾರೆ, ಯಾರು ಜನಸಾಮಾನ್ಯ ಮಧ್ಯದಲ್ಲಿ ಇರ್ತಾರೆ, ಅವ್ರ ಜೊತೆ ಜನ ಇರ್ತಾರೆ. ನಾವ್ಯಾವುದು ಹಿಂಬಾಗ್ಲಿಂದ ರಾಜಕಾರಣ ಮಾಡ್ಕೊಂಬಂದಿಲ್ವಲ್ಲ, ನಾವು ಯಾವಾಗಲೂ ನೇರವಾಗಿ ಚುನಾವಣೆ ಮಾಡಿರೋವಂಥದ್ದು. ನಾನು 4 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ, 4 ಬಾರಿನೂ 2ನೇ ಸ್ಥಾನದಲ್ಲಿದ್ದೀನಿ. ನನ್ನ ಕಪಿ ಮುಷ್ಟಿಲಿದ್ರೆ ನಾನು ಇಷ್ಟೊತ್ತಿಗೆ 4 ಬಾರಿ MLA ಆಗಬೇಕಾಗಿತ್ತು. ಕಪಿ ಮುಷ್ಟಿಲಿಲ್ಲ. ಜನರ ಪ್ರೀತಿ ವಿಶ್ವಾಸ, ನಾವು ಜನಗಳ ರೀತಿ ಯಾವ ರೀತಿ ಇರ್ತೀವಿ, ಯಾವ ರೀತಿ ಸ್ಪಂದಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅನ್ನೋದ್ರ ಮೇಲೆ ಜನ ನಮ್ಮ ಜೊತೆ ಇರ್ತಾರೆ, ನಮ್ಮ ಜೊತೆ ಕೈ ಹಿಡಿತಾರೆ. ನಾವು ಇವ್ರ ಥರ ಇವ್ನು ಸಟ್ಕೊಂತಾರ ಹಿಂಬಾಗಲೇ ರಾಜಕಾರಣ ಮಾಡ್ಕೊಂಡು ಗೂಂಡಾಗಿರಿ ಮಾಡ್ಕೊಂಡು ನಾವು ಬಂದಿಲ್ಲ. ಕನಕಪುರದ ಗೂಂಡಾಗಿರಿಯ ರಾಜಕಾರಣ ಕುಣಿಗಲ್ ತಾಲೂಕಲ್ಲಿ ನಡೆಯಕ್ಕೆ ಅವಕಾಶನೂ ಕೊಡಲ್ಲ. ಮಾಧ್ಯಮದಲ್ಲಿ ಕುಂತ್ಕೊಂಡು ಎಲ್ಲೋ ಕುಂತ್ಕೊಂಡು ಏಳಿಸ್ಬೋದು ಅಷ್ಟೇ. ವಿಚಾರ ಬಂದಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ನಾವು ಹೋರಾಟ ಮಾಡ್ತೀವಿ. ಶರಣಾಗೋದಾಗಲಿ ಅಥವಾ ಎದುರು ಬೆನ್ನು ಕೊಡೋಂಥದ್ದಾಗಲಿ ಎರಡೂ ಇಲ್ಲ. ನಾಳೆ ಬೃಹತ್ ಹೋರಾಟ ಸರ್. ಬೆಂಗಳೂರು ಸೇರಿಸ್ಕೋಬೇಕು, ಬೆಂಗಳೂರು ಸೇರಿಸಬಾರ್ದು, ತುಮಕೂರಲ್ಲೇ ಇರಬೇಕು ಅಂತ ಒಕ್ಕಲರಿಂದ ಕೂಗಾಗಿದೆ. ಸರ್ಕಾರ ಇದೆ, ನಾನು ಸೇರಿಸ್ತೀನಿ ಅಂತಕ್ಕಂಥ ಒಮ್ಮತನದ ಮಾತನ್ನು ಆಡ್ತಾ ಇದ್ದಾರೆ. ಅದರ ಬಗ್ಗೆ ನಮಗೆಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ.
ಹಾಗಾಗಿ ಆ ರೀತಿ ಏನಾರು ಅದನ್ನ ಸೇರಿಸ್ಕೊಳಕ್ ಹೊರಟ್ರೆ ನಾವು ತುಮಕೂರು ಜಿಲ್ಲೆಯಲ್ಲೇ ಉಳ್ಕೋಬೇಕು ಅಂತಕ್ಕಂಥದ್ದನ್ನ ಇನ್ನೂ ಹೆಚ್ಚಿನ ಬೃಹತ್ ಮಟ್ಟದ ಹೋರಾಟವನ್ನ ಮಾಡ್ತೀವಿ. ನಾವು ತುಮಕೂರಲ್ಲೇ ಇರ್ತೀವಿ ಹೊರತು ಯಾವುದೇ ಕಾರಣದ ಈ ಗೂಂಡಾ ಕನಕಪುರ ವ್ಯಾಪ್ತಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರತಿಕ್ರಿಯಿಸಿದ್ದು, ನನಗೆ ವಾಮ ಮಾರ್ಗದಿಂದ ಚುನಾವಣೆಯನ್ನ ಗೆಲ್ಲುವ ಅವಶ್ಯಕತೆ ಇಲ್ಲ. ಕುಣಿಗಲ್ ಜನತೆ ನನ್ನ ಅಭಿವೃದ್ಧಿ ಕೆಲಸಗಳನ್ನ ನೋಡಿ 2 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ. ಸಂತೆ ಮವತೂರಿನ ಚುನಾವಣೆಯಲ್ಲಿ ನಡೆದಿರುವ ವಿಚಾರಕ್ಕೆ ಸೂಕ್ತ ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಹೇಳಿದ್ದಾರೆ. ನಾನು ನಿಮ್ಮ ಡಾಕ್ಟರ್ ರಂಗನಾಥ್. ನಿನ್ನೆ VSSNL ಸ್ಥಳೀಯ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಂತ ಕಲಾಗಳು ಮತ್ತು ಅಕ್ರಮ ಮತದಾನದ ಪ್ರಯತ್ನಗಳ ವಿಚಾರಗಳಲ್ಲಿ ಇವತ್ತು ನನ್ನ ಕುಣಿಗಲ್ ತಾಲೂಕಿನ ಜನತೆ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ನನ್ನ 8 ವರ್ಷದ ಅವಧಿಲಿ ಯಾವುದೇ ಒಂದು ಕಳಂಕ ಬರದಿರಂತ ಒಂದು ಹೆಜ್ಜೆಗಳನ್ನ ಇಡ್ತಾ ಇರೋಂಥದ್ದನ್ನ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಪ್ರತಿಯೊಂದು ಸ್ಥಳೀಯ ಚುನಾವಣೆಗಳನ್ನ ಇಂದಿನ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವಿರೋಧವಿಲ್ಲದೆ ವಿರೋಧ ಪಕ್ಷದವರು ಆಯ್ಕೆ ಆಗಿರುವಂತಹ ಸಂದರ್ಭಗಳನ್ನ ಇವತ್ತು ಆರೋಗ್ಯಕರವಾಗಿ ಸ್ಥಳೀಯ ಚುನಾವಣೆಗಳನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಹೋರಾಟ ಮಾಡೋಂಥ ಹಿನ್ನೆಲೆಯಲ್ಲಿ ಸೋಲಿನ ಭೀತಿಯ ವ್ಯವಸ್ಥೆಗಳನ್ನ ಕಂಡಂಥದ್ದು ಇವತ್ತು ಒಂದೇ ಕುಟುಂಬದವರು ಮಾಡ್ತಿರೋಂಥ ಅಡಚಣೆಗಳನ್ನ ನೋಡ್ಕೊಂಡ್ಬಂದು ನಾನು ಇವತ್ತು ನನ್ನ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಕಾರಣಕ್ಕೂ ಈ ಒಂದು ತಳಹಂತದ ಚುನಾವಣೆಗಳನ್ನ ಮೌಲ್ಯಾಧಾರಿತವಾಗಿ ವ್ಯವಸ್ಥೆ ಮಾಡಬೇಕೆ ಹೊರತು ಈ ರೀತಿಯ ಅಕ್ರಮ ಮತದಾನದ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡುವುದು ಕೂಡುದು ಅನ್ನೋದನ್ನ ಪ್ರತಿಯೊಂದು ಸಲ ನಾನು ಹೋರಾಟ ಮಾಡಿ ಹೇಳ್ತಿರೋಂಥದ್ದನ್ನ ತಾವೆಲ್ಲ ಬಲ್ಲರು. ಇವತ್ತು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಹೊರಟಿರೋಂಥದ್ದನ್ನ ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳಲ್ಲಿ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಜನರ ಆಶೀರ್ವಾದವನ್ನು ಪಡೆಯುವಂತ ಚಿಂತನೆ ಒಂದೇ ಒಂದು ಕ್ಷಣನೂ ನನ್ನ ಹತ್ರ ಇಲ್ಲ. ಇವತ್ತು ವಿರೋಧ ಪಕ್ಷದವರ ಕಪಿಮುಷ್ಟಿಯಲ್ಲಿ ಇರುವಂತ ಸ್ಥಳೀಯ ಸಂಸ್ಥೆಗಳು ನಮ್ಮ ಜೊತೆ ಇಲ್ಲದಿದ್ರೂ ಸಹ ನಾನು 2 ಬಾರಿ ಶಾಸಕನಾಗಿದ್ದೇನೆ. ನನ್ನ ತಾಲೂಕಿನ ಜನತೆಗೆ ನಾನು ಮಾತನ್ನ ಕೊಟ್ಟಿದ್ದೇನೆ. ಯಾವುದೇ ಒಂದು ಕಲಾ ಇಲ್ಲದಲೆ, ಯಾವುದೇ ಅನೈತಿಕ ವ್ಯವಸ್ಥೆಗಳನ್ನ ಇಲ್ಲದಲೆ ಆರೋಗ್ಯಕರವಾಗಿ ಪ್ರೀತಿಯಾಗಿ ಚುನಾವಣೆ ಮಾಡಬೇಕು ಅನ್ನೋ ಒಂದು ಮಾತಿಗೆ ನಾನು ಬದ್ಧನಿದ್ದೇನೆ. ಇವತ್ತು ನಾನು ಸಹ ಪ್ರತಿಯೊಂದು ಹೆಜ್ಜೆಲು ಕುಣಿಗಲ್ ತಾಲೂಕಿಗೆ ಗೌರವ ತರುವಂತ ನಡೆ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಸಹ ಪ್ರತಿ ಬಾರಿ ಕಿವಿಯನ್ನ ಹಿಂಡಿ ಹೇಳ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಬಂದಿದ್ದೀವಿ. ಒಂದು ಸ್ಥಳೀಯ ಚುನಾವಣೆಗಳಿಗೆ ಕುಟುಂಬ ಸಮೇತರಾಗಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನೀವು ಚುನಾವಣಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಒಳಗಡೆ ನುಗ್ಗಿ ತದನಂತರ 15 ನಿಮಿಷಕ್ಕೆ ಈ ಕಲೆ ಆಗಿದೆ ಅಂತಂದ್ರೆ ಕುಣಿಗಲ್ ತಾಲೂಕಿನ ಜನತೆ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ಇಲ್ಲಿವರೆಗೂ ಚುನಾವಣೆ ದ್ವೇಷ ಹಾಗೆ ವ್ಯವಸ್ಥೆಯಿಂದ ದೂರ ಬರಬೇಕು, ಆರೋಗ್ಯಕರವಾಗಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೆ. ಆದರೆ ಚುನಾವಣೆಗಳನ್ನ ಸೋಲ್ತೇವೆ ಅನ್ನೋ ಒಂದು ಆತ್ಮವಿಶ್ವಾಸನ ಕಳ್ಕೊಂಡಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕಳಂಕವನ್ನ ತರಲಿಕ್ಕೆ ಹೊರಟಿರುವಂತದನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ಜನತೆಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವರು ಎಷ್ಟೇ ಯಾವುದೇ ವಾಮ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರು ಕುಣಿಗಲ್ ತಾಲೂಕಿಗೆ ಅವಮಾನ ಮಾಡುವಂಥದ್ದು, ಮೌಲ್ಯಾಧಾರಿತ ಆರೋಗ್ಯಕರವಾದ ಚುನಾವಣೆ ಮಾಡೇ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಈ ಒಂದು ನೆನ್ನೆ ನಡೆದಂತ ಘಟನೆಗೆ ತಳಮಟ್ಟದವರೆಗೂ ಗಂಭೀರವಾದಂತಹ ಸೂಕ್ತವಾದಂತಹ ತನಿಖೆ ಆಗಬೇಕು ಅನ್ನೋದನ್ನ ನಾನು ಚುನಾವಣಾ ಅಧಿಕಾರಿಯ ಹಿರಿಯ ಚುನಾವಣಾ ಅಧಿಕಾರಿಯಿಂದ ಹಿಡಿದು ಪೊಲೀಸಿನ ಸಿಬ್ಬಂದಿ ವರ್ಗದವರಿಂದ ಹಿಡಿದು ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರು ತಪ್ಪಿತಸ್ಥರು ಇದ್ದಾರೆ ಅವರು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು ಅನ್ನೋದನ್ನ ಒತ್ತಾಯವನ್ನ ಮಾಡ್ತಾ ಇದ್ದೇನೆ, ಆಗ್ರಹ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಲೂ ಈ ಒಂದು ವಾಮ ಮಾರ್ಗದಲ್ಲಿ ಇರುವಂತಹ ಚುನಾವಣೆಗಳು ನಮ್ಮ ಕುಣಿಗಲ್ ತಾಲೂಕಿಗೆ ಇರ್ಕೂಡುದು ಅನ್ನೋದನ್ನ ಎಲ್ಲ ರೀತಿಲೂ ಅಧಿಕಾರಿ ವರ್ಗ ವೃಂದದವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನನ್ನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ
ಯಾವುದೇ ಕಾರಣಕ್ಕೂ ನೀವು ವಿಚಲಿತರಾಗಕೂಡದು. ನಾನು ನಿಮ್ಮ ಜೊತೆ ನಿಲ್ತೇನೆ. ಆರೋಗ್ಯಕರವಾಗಿ ನಾವು ಚುನಾವಣೆಯಲ್ಲಿ ಭಾಗವಹಿಸೋಣ. ಎಷ್ಟೇ ಇವರು ದಬ್ಬಾಳಿಕೆಗಳು, ದೌರ್ಜನ್ಯಗಳು ಹಿಂದಿನಿಂದ ಮಾಡಿರೋಂಥ ಸಂಸ್ಕೃತಿನ ಮರುಕಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಬಿಡ್ಕೂಡ್ದು. ಗೌರವಕ್ಕೆ ಮನ್ನಣೆ ಕೊಡೋಣ. ಎಲ್ಲೂ ಸಹ ನಮ್ಮ ಕಡೆಯಿಂದ ಒಂದೇ ಒಂದು ಕಳಂಕವನ್ನು ಚುನಾವಣೆಗೆ ಬರ್ಕೂಡುದು ಅನ್ನೋದನ್ನ ಹೇಳಿ, ಮತ್ತೊಮ್ಮೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಲ್ಲಿ ಶಾಂತಿ ರೀತಿಯಲ್ಲಿ ಚುನಾವಣೆಗಳನ್ನ ಮಾಡಿ ಪ್ರೀತಿಲಿ ಗೆಲ್ಲೋಣ ಅನ್ನೋ ಮಾತನ್ನು ಹೇಳಿ, ಎಲ್ಲ ನನ್ನ ಕುಣಿಗಲ್ ತಾಲೂಕಿನ ಮತದಾರ ಬಂಧುಗಳಿಗೆ, ಆತ್ಮೀಯ ಬಂಧುಗಳಿಗೆ ಈ ಒಂದು ವ್ಯವಸ್ಥೆಯ ಹುನ್ನಾರಗಳನ್ನ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿರ್ತೀರಿ ಅಂತ ನಾನು ಭಾವಿಸ್ತೇನೆ. ನನ್ನ ಕಡೆಯಿಂದ ಯಾವುದೇ ಕಳಂಕವನ್ನು ಬರದಲೆ ಎಲ್ಲ ರೀತಿಯಲ್ಲೂ ಸರ್ಕಾರದ ಒಂದು ಬದ್ಧತೆಯಲ್ಲಿ ಚುನಾವಣೆ ಮಾಡುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತಿರ್ತೇವೆ. ಈಗ ಮಾಡಿರಂತ ವಿಚಾರದ ವ್ಯವಸ್ಥೆ ಸೂಕ್ತವಾಗಿ ಕ್ರಮವನ್ನು ಜರುಗಿಸಲಿಕ್ಕೆ ಸೂಚನೆ ಕೊಟ್ಟು ಇದನ್ನು ತಳಹಂತವರೆಗೂ ತನಿಖೆಯನ್ನು ಮಾಡಿ ಯಾರು ತಪ್ಪಿಸಿರುವಂತ ಗುರುತಿಸಿ ಎಲ್ಲ ರೀತಿಯಲ್ಲೂ ಸೂಕ್ತವನ್ನ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಟ್ನಲ್ಲಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಉಂಟಾದ ಈ ಗೊಂದಲ ರಾಜಕೀಯವಾಗಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದರ ಬಗ್ಗೆ ಎಲ್ಲರ ಗಮನ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.